ಬಾ ವಿ ಲವ್ ಯು ಬಾ ಇಲ್ಲಿ ನೋಡಪ್ಪ ಇವಪ್ಪ ಬರ್ತಾ ಗೈಸ್ ಇವಾಗ ಬನ್ನಿ ಶ್ರೀಲಂಕಾಗೆ ನೀರು ಒಳಗಡೆ ಹೋಗೋಣ ಬರ್ತಾ ಇದೆ ನೋಡ್ತೀರಾ ಇವಾಗ ನೋಡಿ 8 ಕಿಲೋಮೀಟರ್ ಹೋದ್ರೆ ಶ್ರೀಲಂಕಾ ಬನ್ನಿ ಧನುಷ್ಕೋಟಿ ಇದೆ ನೋಡಿಸ್ತೀನಿ ನೋಡಿ ಗುರಿ ಧನುಷ್ಕೋಟಿ ಬಿಟ್ಬಿಟ್ಟು ಪುರುಷೋತ್ತಮ ಅವ್ರ ಫೋಟೋ ತೆಗಿತಾವ್ರೆ ಅದು ಕೂಡ ಲಾಂಛನ ಪಕ್ಕದಲ್ಲಿ ನೋಡ್ತಾ ಇರಿ ಹೋಗಿ ಟಿ ಶರ್ಟ್ ಹಾಕೊಂಬಂದು ನೋಡಿ ನಾವು ಧನುಷ್ಕೋಟೆಯಲ್ಲಿ ಇವಾಗ ಸ್ವಿಮ್ಮಿಂಗ್ ಆಡಕ್ಕೆ ಹೋಗ್ತಿದ್ವಿ ಸ್ವಿಮ್ಮಿಂಗ್ ಅಲ್ಲೋಡಿ ಆಡ್ತಾವ್ರೆ ಆಲ್ರೆಡಿ ಹುಡುಗರು ಆಡ್ತಾವ್ರೆ ಕೇರಳಲ್ಲಿ ಆಡೋಕ್ಕಾಗಿಲ್ಲ ಆದರೂ ಇವಾಗ ಇಲ್ಲಿ ಧನುಷ್ಕೋಟೆಯಲ್ಲಿ ಆಡ್ತಿದ್ವಿ ನಿಧಾನಕ್ಕೆ ಆರಾಮಾಗಿ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಬರ ಯಾವ ಇವೆಲ್ಲ ಮೀನು ಎಷ್ಟ ಇರ್ತಾವನು ಇವಾಗ ನೋಡಿ ನೋಡಿ ಬೋಲಿ ಮಗ ವೆಲ್ಕಮ್ ಟು ನಾವಿಲ್ಲಿ ಎಲ್ಲಿದ್ದೀವಿ ಅಂದ್ರೆ ಧನುಷ್ಕೋಟಿ ಇಲ್ಲಿಂದ ನೋಡಿ ಶ್ರೀಲಂಕಾ 24 ಕಿಲೋಮೀಟರ್ ಬನ್ನಿ ಇದು ಕೊಡ್ಕೊಂಡು ಹೋಗೋಣ
ಹೋಗ್ತಾ ಇರುತ್ತೆ, ಅವಾಗ ನೋಡ್ಕೊಳ್ಳಿ. ನೋಡ್ಕೊಳ್ಳಿ. ನಾವು ಶ್ರೀಲಂಕಾ ಹೋದ್ಮೇಲೆ ಫೋನ್ ಮಾಡ್ತೀವಿ. ಹೋಗ್ತಾ ಇದೀವಿ ಶ್ರೀಲಂಕಾಕ್ಕೆ ಅಷ್ಟೇ. ಇಲ್ಲ ಮಗ ಬರೀ ಉಪ್ಪು ನೀರು ಎಸ್ತಾರಪ್ಪ ಮುಖಕ್ಕೆ. ನೋಡಿ ನಮ್ಮ ಹುಡುಗರೆಲ್ಲ ಲೀಜ್ ಹೊಡಿತಾವ್ರೆ. ಹಾಂ ಹೊಡೀರಪ್ಪ, ಹೊಡೀರೋ. ಅದು ಮಾಡ್ರೆ ಮೇಲೆ ಮಾಡಿ ನೋಡಿ ಹೆಂಗೆ ಹೊಡಿತಾರೆ ನೋಡಿ ಮೇಲೆಯಿಂದ ನೋಡಪ್ಪ, ಝೂಮಾತ್ ನೋಡ್ತೀನಿ. ಕೇರಳ ಅಲ್ಲಿ 3 ದಿನ ಇದ್ವಿ, 1 ದಿನ ಆಡಕ್ಕಾಗಿಲ್ಲ ಗುರು. ಡಿಸೈಡ್ ಆಗ್ಬಿಟ್ಟು ಧನುಷ್ಕೋಟೆಗೆ ಬಂದ್ವಿ. ನೋಡಿ ಆರಾಮಾಗಿ ಬಂದಿಲ್ಲ, ಯಾವ ಪೊಲೀಸ್ ಇಲ್ಲ, ಯಾವ ಮಾನ್ಸೂನ್ ಇಲ್ಲ ಇಲ್ಲಿ. ಆಯ್ತಾಯ್ತೀರಾ. ಇವಾಗ ನೋಡಿ ನಮ್ಮ ಮಂಜು ಅವರೇ, ನಿಮ್ಮ ಕೇರಳಕ್ಕೂ ಧನುಷ್ಕೋಟೆಗೆ ಏನು ವ್ಯತ್ಯಾಸ? ಧನುಷ್ಕೋಟಿಯಲ್ಲಿ ಸಕ್ಕತ್ತಾಗ ನೀರಲ್ಲಿ ಆಡಕ್ಕೆ ಬಿಟ್ಟವ್ರೆ ಗುರು. ಗಾಯ್ಸ್ ಇವಾಗ ಬನ್ನಿ ಶ್ರೀಲಂಕಾಗೆ ನೀರು ಒಳಗಡೆನೆ ಹೋಗೋಣ, ಬರ್ತಾ ಇದೆ ನೋಡ್ತೀರಾ ಇವಾಗ ನೋಡಿ. ಮತ್ತೆ ಬನ್ನಿ ಮೇಲೆ ಬಂದ್ವಿ, ಅರ್ಧ ಬಂದಿದ್ದೀವಿ ಶ್ರೀಲಂಕಾಗೆ. ಕಬಡ್ಡಿ ಇದೆ, ಇನ್ನು 14 ಕಿಲೋಮೀಟರ್ ಐತೆ, ಇನ್ನು 14 ಬಂದ್ಬಿಟ್ಟಿದ್ದೀವಿ, ಬರ್ತಾ ಇದ್ದೀನಿ. ಮತ್ತೆ 14 ಕಿಲೋಮೀಟರ್ ಹೋಗಿ ಬರ್ತೇನೆ ನೋಡಿ. ನಮ್ಮ ಮಾಡೇನ ಅಲ್ಲೇ ಅವ್ರು ಬರ್ತಾವ್ರೆ. ಹಾಂ ಅವರು ಆಲ್ಮೋಸ್ಟ್ ಮುಕ್ಕಾಲು ಭಾಗ ಬಂದ್ಬಿಟ್ಟವ್ರೆ. ಶ್ರೀಲಂಕಾ ನೋಡ್ಕೊ, ಸ್ವಲ್ಪ ದೂರ ಇಲ್ಲೇ ಹೋಗ್ಬಿಟ್ಟು ಅಲ್ಲಿ ಬಜ್ಜಿ ಬಣ್ಣ ತಿನ್ಕೊ ಬರ್ತೀವಿ. ಏನಕ್ಕೆ ಹೇಳಿ, ಹೊಟ್ಟೆ ಹಸಿದೈತೆ. ಯಾಕೆ ಮನುಷ್ಯನಿಗೆ ಆಸೆಗಳಿರಬೇಕು, ಆದರೆ ದುರಾಸೆಗಳಿರಬಾರ್ದು. ನಮ್ಮ ಕುಶಲ್ ಅವ್ರು ಇದ್ದಾರೆ, ಅವರು ಒಂದು ವೀಡಿಯೋ ಕೂಡ ಮಾಡಿಲ್ಲ, ನೀರಿಗೆ ಬಂದೈತಾನೆ. ಆ್ಯಕ್ಚುಲಿ ಅವ್ನಿಗೆ ನೀರಂದರೆ ಭಯ, ಏನಕ್ಕೆ ಬಂದ ಕೇಳಿ ನೀವೇ. ಇಲ್ಲ ಪರಜ, ನೀರಂದ್ರೆ ಭಯ, ಬಟ್ ಈಚಲು ಆಡಕ್ಕೆ ನೋಡಿ. ಬೇವರ್ಸಿ ಮುಂಡೆ ಮಕ್ಕಳ, ಏನ್ರಯ್ಯ ನಿಮ್ ಹಿಂಸೆ, ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಕೇಳ ಫಸ್ಟ್. ಹಾಂ ಉಪ್ಪು ನೀರಿಗೂ ಸಿಹಿ ನೀರಿಗೂ ಏನು ವ್ಯತ್ಯಾಸ ನೋಡು, ಟೇಸ್ಟ್ ನೋಡು. ಹಂಗೆ ತಿಳಿದ್ರೆ ನಮ್ಗೇನಾಗಲ್ಲ. ಹಾಂ ಇವಾಗ ಎಲ್ಲಿದ್ದೀನಿ ನಾನು ಇವಾಗಿರೋದು ಧನುಷ್ಕೋಟಿ, ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾದಲ್ಲಿ. ಹಾಂ ಸೊ ಇಲ್ಲಿಂದ ಆ ಕಡೆಗೆ ಹೋದ್ರೆ ಶ್ರೀಲಂಕಾ, ಮುಂದೆ ಹೋದ್ರೆ ರಾಮ್ ಸೇತು ಕಾಣಿಸುತ್ತೆ. ಇಲ್ಲಿಂದಾನೆ ರಾಮ ಸೀತನ ಕರ್ಕೊಂಡ್ಬರೋದಕ್ಕೆ ಲಂಕೆಗೆ ಹೋಗಿದ್ದು. ಯಾವ ಲಂಕಾ? ಶ್ರೀಲಂಕಾ. ಹಾಂ ಓಕೆ. ಇಲ್ಲಿ ನೋಡಿ ನಾವು ಇವಾಗ ಅರ್ಧ ದಾರಿ ಬಂದ್ಬಿಟ್ಟು ಶ್ರೀಲಂಕಾಗೆ. ನನ್ನ ಮೇಲೆ ಆಣೆ ಇಟ್ಟು ನಮ್ಮ ಮಾಡ್ರೆ ನಲೆಮರ ಅವ್ರು ತೇಳ್ತವ್ರೆ, ನಾನು ಇವಾಗ ತೇಳ್ತೀನಿ. ಗುಮ್ಮಂತ ಇದೆ ಫ್ರೆಂಡ್ಸ್ ಕಿವಿಗಳೆಲ್ಲ. ಅವ್ರಿಗೆ ಹೆಂಗೆ ಅನಿಸ್ತಾ ಕೇಳೋಣ. ಅರ್ಧ ಹೋಗ್ತಾ ಇದ್ವಿ, ಇನ್ನ ಎಷ್ಟು ಹೋದ್ರೂ ಅರ್ಧದಲ್ಲೇ ಇದ್ದೀವಪ್ಪ. ನಿನಗೆ ಹೆಂಗೆ ಅನ್ಸ್ತದ? ಇಲ್ಲ ಗುರು ಬೇಡ, ನಾವು ಇಂಡಿಯಾಗೆ ಹೋಗ್ಬಿಡ್ತೀವಿ, ಸರಿ ಇಲ್ಲ ಶ್ರೀಲಂಕಾ. ಹಾಂ ಯಾಕೆ ಗೊತ್ತಾ, ಹೋಗ್ತಾ ಇದ್ರೆ ಸಾಲ್ಟ್ ಜಾಸ್ತಿ ಆಗ್ತೈತೆ. ಉಪ್ಪು ಇಲ್ಲೇನೋ ಸ್ವಲ್ಪ ದೇವ್ರೆ ಸ್ವಲ್ಪ ಸಕ್ಕರೆ ಹಾಕಿ ಮೇಲೆಯಿಂದ. ಸ್ವಲ್ಪ ಸಕ್ಕರೆ ಹಾಕಿ, ಸ್ವಲ್ಪ ನಿಂಬೆಹಣ್ಣು ಹಾಕಿ, ಹಂಗೆ ಮಿಕ್ಸ್ ಮಾಡ್ಕೊಂಡು ಸೋಡಾ ಹಾಕ್ಬಿಡುತ್ತೆ. ಸೋಡಾ ಕುಡಿದ್ಬಿಡ್ತೀವಿ. ಲೆಮನ್ ಸೋಡಾ ಕುಡ್ತೀವಿ. ದೇವ್ರೆ ಗಣೇಶ. ಹಾಯ್, ವೆಲ್ಕಮ್ ಟು ಹಲೋ ಫ್ರೆಂಡ್ಸ್. ಇಲ್ಲಿ ಬರ್ತಾ ಇದ್ದಾರೆ ನೋಡಿ. ಇದು ಏನಂತ ಕಾಣಿಸ್ತಾ? ಏನೋ ಕಾಣಿಸಲ್ಲ ಗುರು. ಉಪ್ಪು ಬರೀ ಬಾಯಿಗೆಲ್ಲ ಉಪ್ಪು. ನೀವು ಪೋನ Friends, welcome back to ಧನುಷ್ಕೋಟಿ. Hey y'all, come look at this. ಧನುಷ್ಕೋಟಿ ಬೀಚ್. ಇಲ್ಲಿ ನೋಡಿ ನಮ್ಮ ಜಿಲ್ಲಾನಿಗೆ ಶ್ರೀಲಂಕಾಕ್ಕೆ ಹೋಗ್ಬೇಕಂತ ಹೋದ, ಅಲ್ಲಿಂದ ಅಲೆಗಳು ಜೋರಾಗಿ ಬರುವ ಕಾರಣದಿಂದ ಗಡ್ಡೆಗೆ ಬಂದು ಬಿದ್ದೋಗವನೆ. ಅಲ್ಲಿ ನೋಡಿ ಸ್ಪೆಕ್ಸ್ ಮಾತ್ರ ಚಿಂದಿ. ಇಲ್ಲಿ ನೋಡಿ ಇವನಲ್ಲಿ ಸ್ಪೆಷಲ್ ಏನಂದ್ರೆ ಯಪ್ಪ ರಪ್ಪ ಅಂತ ಹೊಡಿತಾವ್ರೆ ಮಣ್ಣು. ನೋಡಿ ಬೇಕಾದ್ರೆ ಹಿಂಗೆ ಹಾಕಿದ್ರೆ ಕೂಡ ಏನಾಗಲ್ಲ ಅವನಿಗೆ. ಅಲ್ಲಿ ನೋಡಿ ಮೀಟರ್ ಬೇಕು, ಮೀಟರ್ ಕದಲ್ತಾ ಅವನು ಗುರು, ಇನ್ನ ಬದುಕೆ ಅವನು ಇವನ. ದೇವ್ರ ನೀ ಬಟ್ಟೆ ಇಲ್ದಂಗೆ ಇದೆಯಾ ಕಣ ಡೈರೆಕ್ಟ್.
ಇದು ಇವ್ನು ಕಾಲು ಅದು ಈ ಸ್ಟೈಲ್ ಮಾಡ ನೋಡು ಅದ್ರಲ್ಲಿ ಇದರಲ್ಲಿ ತಿಂದಿ ಏನಂದ್ರೆ ಇವನ್ ಮುಖದಲ್ಲಿರೋ ಗ್ಲಾಸ್ ಅದು ಸಣ್ಣ ಗ್ಲಾಸ್ ಅಂತ ಇದು ಉಪೇಂದ್ರ 3.0 ಇವನು ಬಾ ದಿರಕ್ಕನ್ ಬಾ ಅಣ್ಣ ಬಾ ವಿ ಲವ್ ಯು ಬಾ ಇಲ್ಲಿ ನೋಡಪ್ಪ ಯೋಪ್ಪ ಬರ್ತಾ Hey guys, we are in Dhanush ಕೋಟೆ. ಕೋಟೆಯಲ್ಲಿದೆ ನಾಡು. How is this? ಆ ಕಡೆ ಆಡೋಕ್ಕಾಗಲ್ಲ, ಸ್ವಲ್ಪ ಹಿಂದೆ ಬಂದು ಆರಾಮಾಗಿ ವಾಟ್ರಲ್ಲಿ ಆಡ್ಕೋಬೋದು. ಯಾಕಂದರೆ ಈ ಥರ ಆಡ್ಕೋಬೋದು ಅವಾಗ ಏನು ಗೊತ್ತಾ, ಆ ಕಡೆ ಅಲೆ ಬರುತ್ತೆ, ಈ ಕಡೆ ಅಲೆ ಬರಲ್ಲ. ಇಲ್ಲಿ ಅಲೆ ಬರಲ್ಲ, ಮತ್ತೆ ನೋಡಿ ನಿಂತ್ಕೊಂಡ್ರೆ ಅಷ್ಟೇ ಹೈಟಿಗೆ ಬರೋದು. ಚೆನ್ನಾಗಿತ್ತು. ರಾಮ್ ಸೇತುವೆಲ್ಲ ಹೋಗೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಧನುಷ್ ಕೋಟಿ ರಾಮ್ ಸೇತು ಶ್ರೀಲಂಕಾಗೆ ಹೋಗ್ಬೇಕಾದ್ರೆ ಫ್ಲೈಟಿಂದ ನೋಡ್ಬೋದು. ನನಗಂತೂ ಮಸ್ತಾಗೈತೆ. ಕೇರಳದಲ್ಲಿ 3 ದಿನ ಇದ್ವಿ, ಯಾರು ಬಿಟ್ಟೇ ಇಲ್ಲ ಕೇರಳದಲ್ಲಿ. ಅಲೆಗಳು ಜಾಸ್ತಿ, ಅದು ಮಾನ್ಸೂನ್ ಸೀಸನ್ ಅಂತೆ, ಆದ್ರಿಂದ ಬಿಟ್ಟಿಲ್ಲ. ಅದಕ್ಕಂತ ನಾವು ಪ್ಲಾನ್ ಚೇಂಜ್ ಮಾಡಿಬಿಟ್ಟು ಅವನು ನಮ್ಮ ಜಿಲ್ಲಾನಿ ಬೇಡ ಅಂದ್ರೂ ಕೂಡ ಅವ್ನು ಮಲ್ಕೊಬಿಟ್ಟಿದ್ದ. ಕೇರಳಕ್ಕೆ ಕನ್ಯಾಕುಮಾರಿಗೆ ಅರ್ಧ ರೋಡ್ಗೆ ಹೋಗಿದ್ವಿ, ಮತ್ತೆ ಎದ್ದಲ್ಬಿಟ್ಟು ಏನು ಮನ್ಸು ಬಂದ. ಆದ್ರೆ ಅವ್ನು ಕಾಯಿನ್ ಕೊಟ್ಟೆ, 3 ಸತಿ ಕಾಯಿನ್ ಕೊಟ್ಟೆ, 3 ಸತಿನೇ ಕೈಲೇ ಬಂದೈತೆ. ಬೇಡ ಲಾಸ್ಟ್ ಸತಿ ಎಲ್ಲರೂ ಡಿಸೈಡ್ ಮಾಡಿಬಿಟ್ಟು ನನ್ನ ಕೈ ಕೊಟ್ರೆ ಕಾಯಿನು 3 ಸತಿ ಹಾಕು, 2 ಸತಿ ಎಟ್ಟು ಬಂದೆ. ನಾವು ಹಾಕಿದ್ದು ಯಾವಾಗ ನಾವು ಒಂದು ಒಬ್ಬೊಬ್ರು 10 ಸಲ ಹಾಕಿರ್ತೀವಿ. ಎಟ್ಟೆ ಬಂದು ಅವನ ಕೈಯಲ್ಲಿ ಮಾತ್ರ ಕೈಲೇ ಬರುತ್ತೆ. ಅದಕ್ಕಂತ ಅವನು ಬಿಟ್ಟು ಸೈಡ್ಗೆ ಮಧ್ಯರಾತ್ರಿ 2 ಗಂಟೆಗೆ ನಾನು ಎತ್ತಂದೆ. 3 ಸತಿ ಆಗಿದೆ, 2 ಸತಿ ಎಟ್ಟು ಬಂತು, 1 ಸರಿ ಟೈಲ್ ಬಂತು. ಸೊ ಡಿಸೈಡ್ ಕನ್ಯಾಕುಮಾರಿ ಹೋಗ್ಬೇಕಿತ್ತು. ಆಮೇಲೆ ಇವ್ನು ಫೈನಲ್ ಕೊಟ್ಟು ಡಿಸೈಡ್ ಮಾಡಿ ಧನುಷ್ ಕೋಟಿ ಬಂದಿದ್ದು. ಚೆನ್ನಾಗೈತೆ ಇವರು ನಿಜ. ನೀರಲ್ಲಿ ಆಡಬೇಕು ಅಂತ 3-4 ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ. ಇವಾಗ ಆರಾಮಾಗಿ ಫುಲ್ಫಿಲ್ ಆಯ್ತು ನಿಜ. ನೀರಲ್ಲಿ ಆಡಬೇಕು ಅಂದ್ಕೊಂಡಿದ್ವಿ, ಲಾಸ್ಟ್ಗೆ ಧನುಷ್ ಕೋಟಿಗೆ ಬಂದು ನೀರಲ್ಲಿ ಆಡ್ತಾ ಇದ್ವಿ. ಹೆಂಗೆ ಆಡ್ತಾನೆ ಅಂದ್ರೆ ಹಿಂಗೆ ಆಡ್ತಾನೆ. ಇದು ಹೆಂಗೆ ಅಂದ್ರೆ ಬೀಚ್ ಕಡೆ ಟ್ರಿಪ್ಪಿಗೆ ಬಂದ್ರೆ ಬೀಚಲ್ಲಿ ಆಡಿಲ್ಲ ಅಂದ್ರೆ ಮನ್ಸಿಗೆ ತೃಪ್ತಿನೇ ಇರೋದು. ಸೊ ಆ ತೃಪ್ತಿ ಅನಿಸ್ಬೇಕು ಅಂದ್ರೆ ಬೀಚಲ್ಲಿ ಆಡಬೇಕು. ಕನ್ಯಾಕುಮಾರಿಗೆ ಹೋಗ್ಬಿಟ್ಟು ಅಲ್ಲಿಂದ ಧನುಷ್ ಕೋಟಿಗೆ ಹೋಗೋಣ ಅಂತ. ಸೊ ಅದು ನೆನ್ನೆ ಏನೇನೋ ಆಗಿ ಫುಲ್ಲು ತಲೆ ಎಲ್ಲ ಕೆಟ್ಟೋಗಿ ನನ್ನ ಮಕ ವಿಡಿಯೋದಲ್ಲಿ ನೋಡಿದ್ರೆ ನೀವು, ನನ್ನ ಮಕ ನಾಯ್ತಿಕ ಆದಂಗಿತ್ತು. ನಾನೇ ನೋಡ್ಕೊಂಡು ನಾನೇ ಹಿಂಗಿದ್ನ ಅಂತ ಅನ್ಕೊಂತ ಇದ್ದೀನಿ. ಬಟ್ ಅದಾದ್ಮೇಲೆ ಇಲ್ಲಿ ಬಂದು ಈ ಎನ್ವೈರ್ಮೆಂಟ್ ಅಲ್ಲಿ ಹಿಂಗೆ ಆಟ ಆಡಿ ಮಜಾ ಮಾಡಿ ನೋಡ್ತಾ ಇದ್ರೆ ಬಂದಿದ್ದು ವರ್ತ್ ವರ್ಮ ವರ್ತ್. ಇದೇನ್ರ ಇದೆ? ಅರೆ ನೀ ಹಬ್ಬ ಹಂಗೆ ತೆಗೆ ಕುಲಿ ಬರ ಯಾರು ಫೋಟೋ ತಲ್ಲ ಅಪ್ಪ ಎಲ್ಲೋ ಥರ ಹುಡುಗರು ಅಷ್ಟೇ ಏನಾಗುತ್ತೆ. ಆಮೇಲೆ ಮಗ ಎಂಜಾಯ್ ಮಾಡೋಣ ಅಂತಲೇ ಅವ್ನು ನಿಂತ್ಕೋಬೇಕಾದ್ರೆ ಆಗಲ್ಲ ಅಂತಾನೆ, ಬೇಡ ಅಂತ. ಅವ್ನು ನಿನ್ನಿಂದ ಆಗಲ್ವೋ ಅವನು ನೆಕ್ಸ್ಟ್ ಕಾಲ್ ಕೊಡು. ಎಲ್ರಿಗೂ ಆಗೋದು ಮತ್ತೆ ಡಬ್ಲ್ಯೂ ಎಷ್ಟೊಂದು ಯಪ್ಪ ಕೊಡಿಲಿ ಪರಿಚಯ ಬಿಟ್ಟ ಅದಿಟ್ಲಾ. ರೆಡಿ 1 2 3 ಯು ಕ್ಯಾನ್ ಸಿ ಮೀ. ಸ್ನೇಕ್ ಬೆಲೆ ಕೊಡು ಸ್ನೇಕ್ಗೆ. ಅದು ಹೆಂಗ ಏನಿಸ್ತಿ ಇವಾಗ ಅಷ್ಟೇ. ಅದಕ್ಕೆಲ್ಲ ನಮ್ಮ ಜಿಲ್ಲಾನಿ ಇವತ್ತು ಸ್ಟೈಲ್. ಬಲ್ಲಿ ಒಳ್ಳೆ
ಜಿಲಾನಿ ಮೊನ್ನೆ ಅಲ್ಲಿ ಕಯಾಕಿಂಗ್ ಅಲ್ಲಿ ಏನು ಮಾಡಿಲ್ಲ ಪಾಪ. ಇವತ್ತು ಕೈಗೆ ಹೆಂಗ ಸ್ಟ್ರಾಂಗ್ ಬಂತು ಗುರು, ಹೇಳಿ ಗುರು ರೀಸನ್ ಎಲ್ಲ. ಎಂಜಾಯ್ ಮಾಡಬೇಕು ಅಷ್ಟೇ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಮತ್ತೆ ಏನು ಸೆಟ್ ತರೀತಾ ಅವತ್ತು ಯಾಕೆ ಸಪ್ಪಗಿದ್ಯಾ? ಅವತ್ತು ಭಯ ಏನಕ್ಕೆ? ಇಲ್ಲಿ ಭಯ ಅಲ್ವಾ? ಇದು ಅದು ಕೂಡ ಇಷ್ಟ ಇದ್ದಿತ್ತು ಗುರು. ಅದು ಕಾಣಿಸಲ್ವೇ? 3 ಸತಿನೋ? 1 2 ಸತಿ 3 ಸತಿ ಆಯ್ತು. ಬೇಗ ಹಾಕೋ, ಬೇಗ ಎದ್ದಲ್ಲ. ಇನ್ನೊಂದ್ಸರಿ ಇನ್ನೊಂದ್ಸರಿ. ನೋಡು ಭಯದಿಂದ ಓಡ್ಬೇಡ ಜೋರಾಗಿ ತಳ್ರು, ಬೀಳೋದಕ್ಕೆ ಆಸೆ. ಯಾಕೋ ಅವನು ಬಿಡು. ರೆಡಿ 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 ಗೋ ಗೋ. ಕುತ್ಕೊಳ್ರೆ 1 2 3 ಏತ ಬೈನ್ಗೆ. ನೋಡಿ ಗೈ, ಅವ್ನಿಗೆ ಜಿಲಾನಿಗೆ ಭಯ ಬಿಟ್ಟು ಇವನು ಕರಿ ಅಂತವನೆ. ಇನ್ನೊಂದ್ಸಲ ಲಾಸ್ಟ್ ಸಲ ರಾಹುಲ್ ತಲ್ಲ ಹಿಂದೆ ಬಿದ್ದಾಗ ಹಂಗೆ. ಅವನೇ ಎತ್ಕೊ ಬರ್ಬೇಕು. ಏನದು ಹಿಂಗೆ ಅನ್ನೋದ? ಹಾಂ ಹೊಡಿಯ. ಹತ್ತತ್ತು ಹತ್ತತ್ತು ಮುಳುಗ ಇಲ್ವೇ? ಹಂಗೆ ಆಯ್ತಾ? ನೋಡಿ ಫ್ರೆಂಡ್ಸ್, ಅಣ್ಣ ಅವರು ಬೆಂಗಳೂರು ಪೀಣ್ಯದಿಂದ ಬಂದವ್ರೆ. ಇಲ್ಲಿ ಧನುಷ್ಕೋಟೆಯಲ್ಲಿ ಸಿಕ್ಕಿದ್ರು ನಮಗೂ. ಯೂಟ್ಯೂಬ್ ನಮ್ದು. ಧನುಷ್ಕೋಟೆಯಲ್ಲಿ. ಬ್ರೋ ನಿಮ್ಮ ಹೆಸರು ಬ್ರೋ? ನನ್ನ ಹೆಸರು ಅಭಿ ಅಂತ. ಏನು ಹೆಂಗ ಅನಿಸ್ತೈತೆ ಇಲ್ಲಿ ಧನುಷ್ಕೋಟೆ ನಿಮಗೆ? ಸೂಪರ್ ಆಗಿದೆ. ಹಾಂ, ಇಲ್ಲಿ ಆಡ್ಬೋದು ನಿಜ, ಪ್ರಾಮಿಸ್ ಆಗಿ ಕೇಳಲ್ಲ. ಅಲ್ಲಿವರೆಗೂ ಅದು ಕೂಡ ಡೆಪ್ತ್ ಇಲ್ಲ. ಏನಿಲ್ಲ, 50 ಮೀಟರ್ವರೆಗೂ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. 50 ದಿನ ಫಸ್ಟ್ ಬಂದಿದ್ದು ನೀವು? ಫಸ್ಟ್ ಟೈಮ್ ಅಲ್ಲ ಅಂದ್ರೆ ಇದಕ್ಕೇನೆ ಬಂದಿದ್ದ ಅಂತ ನೀವು? ದೇವಸ್ಥಾನ ಟೆಂಪಲ್ಗೆ ನಮ್ಮ ಟಾರ್ಗೆಟ್ ಇರೋದು 12 ಜ್ಯೋತಿರ್ಲಿಂಗ ನೋಡಬೇಕು ಅಂತ. ಎರಡಾಯಿತು. ಫಸ್ಟ್ ಶ್ರೀಶೈಲಂ ನೋಡಿದ್ದೀವಿ, ಇವಾಗ ಇದೊಂದಾಗಿದೆ. ನೆಕ್ಸ್ಟು ಅಲ್ಲಿ ಯಾವುದಾದ್ರು ಪುಣೆಯಲ್ಲಿ ಯಾವುದೋ ಒಂದಿದೆ, ಮಹಾರಾಷ್ಟ್ರದಲ್ಲಿ ಒಂದಿದೆ, ಕೇದಾರ್ನಾಥ್ ಐತೆ, ಬದ್ರಿನಾಥ್ ಐತೆ. ಅದೆಲ್ಲ ತುಂಬ ದೂರ, ಅವೆಲ್ಲ ಹೋಗಲ್ವಾ? ಹೋಗ್ಬೇಕು ನೇಟಾಗಿ, ಇನ್ನೊಂದು ಸ್ವಲ್ಪ ನಿಧಾನಕ್ಕೆ. ನೋಡಿ ನಿಮ್ಗೆ ಒಂದೇ ಒಳ್ಳೆ ಕಂಟೆಂಟ್ ಸಿಕ್ಕೈತೆ ಇವಾಗ. ನೀವು 12 ದೀಪ ಅವ್ನು ಇದ್ರಲ್ಲಿ ಹೋಗ್ತಾನೆ, ಅವ್ನು ಬೈಕಲ್ಲಿ ಹೋಗ್ತೀನಿ. ನಾನು ಎಲ್ಲೂ ನನ್ನ ಬೈಕ್ ಸಾಕು. ಬೈಕಲ್ಲಿ ಬೇಕಾದ್ರೆ ಎಷ್ಟು ದೂರ ಬೇಕಾದ್ರೆ ಹೋಗ್ತೀನಿ. ನನ್ನ ಮಗ ನೋಡಿ ಭಯಪಟ್ಟೆ ಅಲ್ಲಿ ಕಲ್ಲ ಮೇಲೆ ನಿಂತ್ಕೊಂಡವ್ನೆ. ಬಾರಲ್ಲಿ ಏನ್ ಚಾನೆಲ್ ಹೆಸರು? ಮಾಡ್ರೇನ್ ಅಲೆಮಾರಿ. ನಾವು ಇವಾಗ ಆಲ್ಮೋಸ್ಟ್ ಅರ್ಧ ದಾರಿಗೆ ಬಂದಿದ್ದೀವಿ. ನೋಡಿ ಬೋಟ್ ಇಲ್ಲೇ ಕಾಣಿಸ್ತಾ ಇದೆ. ಇನ್ನ 8 ಕಿಲೋಮೀಟರ್ ಹೋದ್ರೆ ಶ್ರೀಲಂಕಾ. 8 ಕಿಲೋಮೀಟರ್ ಹೋದ್ರೆ ಶ್ರೀಲಂಕಾ. ಈ 2 ದಿನ 3 ದಿನ ವಾರ್ಕಳಲ್ಲಿ ಇದ್ದಿದ್ದಲ್ಲ. ವಾರ್ಕಳೆಯಿಂದ ಯಾವಾಗ ಹೊರಗಡೆ ಬಂದ್ವೋ ಅವಾಗ ನಮಗೆ ಕಂಟೆಂಟ್ ಶುರುವಾಯಿತು, ಅವಾಗ ನಮಗೆ ಎಂಜಾಯ್ಮೆಂಟು ಫನ್ನು ಎಲ್ಲ ಶುರುವಾಯಿತು. ಸೊ ಇದೇ ಥರ ಫನ್ ಆ್ಯಂಡ್ ಎಂಗೇಜಿಂಗ್ ಕಂಟೆಂಟ್ಗೋಸ್ಕರ ಮಾಡರ್ನ್ ಅಲೆಮಾರಿನ ಫಾಲೋ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಮಾಡಿ. ಮತ್ತು ನಿಮ್ಗೆ ಯಾರ್ಯಾರು ಗೊತ್ತಿದೆಯೋ ಅವರೆಲ್ಲರ ಕೈಲೂ ಫಾಲೋ ಮಾಡಿಸಿ. ಯಾಕಂದರೆ ಈ ಥರ ಕಂಟೆಂಟು ಸುಮಾರು ಬರ್ತಾ ಇರುತ್ತೆ. ನಮ್ಮದು ಬರೀ ಒಂದೇ ಕಂಟೆಂಟ್ ಅಲ್ಲ, ಎಲ್ಲ ಥರ ಕಂಟೆಂಟ್ ಕೊಡ್ತಾ ಇರ್ತೀವಿ. ಸೊ Gana, gana, gana. Gana, gana, gana.